ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಂಡ್ರೆ, ಫೆಬ್ರವರಿ 14 ನನ್ನ ಅಣ್ಣಂದಿರು ತೀರಿಬೋದಂಥ ದಿನ, ನನ್ನ ಅಕ್ಕ ತಂಗಿಯರು ನೋವು ಪಟ್ಟಂಥ ದಿನ, ನನ್ನ ಚಿಕ್ಕ ಮಕ್ಕಳು ಅಪ್ಪನೋ ಚಿಕ್ಕಪ್ಪನೋ ಮಾವನೋ ಕಳೆದುಕೊಂಡಂಥ ದಿನ, ನನ್ನ ತಾಯಂದಿರು ತನ್ನ ಮಗನ ಜೀವ ಕಳೆದುಕೊಂಡಂಥ ದಿನ, ನನ್ನ ಅಪ್ಪಂದಿರು ತನ್ನ ಮಕ್ಕಳನ್ನು ಕಳೆದುಕೊಂಡಂಥ ದಿನ. ಅಂಥ ದಿನ ನಾವು ನೆನೆಸ್ಕೋಬೇಕು. ಅದೇ ಪುಲ್ವಾಮಾ ದಾಳಿಯ ದಿನ ಫೆಬ್ರವರಿ 14 ಪ್ರಪಂಚವಿರೋ ತನಕಲ್ಲೂ ನಾವು ಇದನ್ನು ನೆನೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನು ತೆಗೆದಂಥ ನನ್ನ ಅಣ್ಣ ತಂದಿರನ್ನ ನೆನೆಸ್ಕೋಬೇಕಾಗುತ್ತೆ. ಅವ್ರ ಕುಟುಂಬದ ಜೊತೆ ನಾವು ನಿಲ್ಲಕ್ಕಾಗದೇ ಇದ್ರು ಒಂದೆರಡು ಇಂಥ ಮಾತಾಡಿ ಅವ್ರ ಬಗ್ಗೆ ಒಳ್ಳೆಯದೊಂದೆರಡು ಮಾತಾಡಿ ಅವರಿಗೆ ಧೈರ್ಯ ತುಂಬಿ ಮುನ್ನಡೆಸಾಗಬೇಕಾಗ್ತದೆ ಸ್ನೇಹಿತರೆ. ನಮ್ಮ ದೇಶಕ್ಕೋಸ್ಕರ ನಮ್ಮ ಫ್ಯಾಮಿಲಿ, ಮಕ್ಕಳು, ಮರಿ, ಪ್ರಾಣ ಎಲ್ಲನೂ ಹಣ ಇಟ್ಟು ನಮಗೋಸ್ಕರ ಹೋರಾಡಿದಂಥ ಆ ಅಣ್ಣದಿರನ್ನ 2 ನಿಮಿಷ ನೆನೆಸ್ಕೊಂಡೇ ಇದ್ದರೆ ಸಾರ್ಥಕತೆ ಇರಲ್ಲ. ನಮ್ಮ ಜೀವನದಲ್ಲೇ ಸಾರ್ಥಕತೆ ಇರಲ್ಲ. ಸರ್ವಸ್ವವನ್ನು ತ್ಯಾಗ ಮಾಡಿರ್ತಾರೆ. ಸರ್ವಸ್ವವನ್ನು ಅವರು ಒಂದು ಮಿಲಿಟ್ರಿಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡಲ್ಲ. ಅವ್ರು ದೇಶ ಕಾಯಬೇಕು, ದೇಶಕ್ಕೋಸ್ಕರ ಹೋರಾಡಬೇಕು ಅನ್ನೋದೇ ಅವ್ರ ಜೀವನ ಉದ್ಯೋಗ ಆಗಿರುತ್ತೆ. ಬೇರೆ ಏನೂ ಇರಲ್ಲ. ನನ್ನ ಫ್ಯಾಮಿಲಿನೋ, ಮಗುನೋ, ಅತ್ತೆನೋ, ತಾಯಿನೋ, ತಂಗಿನೋ, ಚಿಕ್ಕಮ್ಮನೋ ಎಲ್ಲರನ್ನೂ ಬಿಟ್ಟು ನಮ್ಮ ದೇಶಕ್ಕೋಸ್ಕರ ಪ್ರಾಣ ತೆಗೆದು ಹೋರಾಡಕ್ಕೆ ಹೋಗ್ತಾರೆ ಅಂತ ನಾವು ಆ ದಿನಗಳನ್ನ ನೆನೆಸ್ಕೊಳ್ಳೇಬೇಕು ಸ್ನೇಹಿತರೆ. ಆ ದಿನ ಕರಾಳ ದಿನ, ಫೆಬ್ರವರಿ 14 ಕರಾಳ ದಿನ ಸ್ನೇಹಿತರೆ. ನಮ್ಮ ದೇಶಕ್ಕೆ ಆ ಟೈಮಲ್ಲಿ ಒಂದು ನ್ಯೂಸು ಪ್ರಪಂಚದಾದಂಥ ಪ್ರಜ್ವಲಿಸುತ್ತೆ. ಆ ನ್ಯೂಸು ಬಾಂಬ್ ಬ್ಲಾಸ್ಟ್ ಆಗಿ 40 ಆಸುಪಾಸು ನನ್ನ ವೀರಯೋಧರ ಅಣ್ಣ ತಮ್ಮದಿರು ಸತ್ತೋದು. ಅಣ್ಣ ತಮ್ಮದಿರಿಗೆ ಅಂತಲೂ ಹೇಳ್ತೀವಿ, ದೇವ್ರುಗಳು ಕಂಡ್ರೆ ಅವರು ದೇವ್ರನ್ನ ರೂಪದಲ್ಲಿ ಅವ್ರಿಗೆ ಗುಡಿ ಕಟ್ಟೆ ಪೂಜಿಸ್ಬೇಕನ್ನೋ ಅಂಥ ರೂಪದಲ್ಲಿ ನಾವು ನೋಡಬೇಕಾಗುತ್ತೆ ಮಿಲಿಟ್ರಿಯವ್ರನ್ನ. ಎಲ್ಲ ನಮ್ಮ ಪ್ರಪಂಚ ಭಾರತಾದ್ಯಂತ ಅವ್ರನ್ನ ಈ ದಿನ ನೆನೆಸಿ ಒಂದು ಚಿಕ್ಕ ಕಾರ್ಯಕ್ರಮಗಳು ಮಾಡಿ ಅವರಿಗೆ ಗೌರವ ಸಲ್ಲಿಸಬೇಕು. ನನ್ನ ಅಣ್ಣ ತಂಗಿಯರು, ನನ್ನ ಅಣ್ಣ ತಮ್ಮಂದರಲ್ಲಿ ವಿನಂತಿ, ಅವರು ಇದೊಂದು ಗೌರವ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಒಂದು ಗೌರವ ಸಿಗಲಿ, ಅವರಿಗೊಂದು ನೆಮ್ಮದಿ ಸಿಗಬೇಕು ಸ್ನೇಹಿತರೆ. ಅದನ್ನು ನೆನಪಿಸ್ಕೊಳ್ಳಿ, ಅದನ್ನು ಮಾಡಿ. ನಮ್ಮ ದೇಶಕ್ಕೋಸ್ಕರ ಪ್ರಾಣ ತೆಗೆದವ್ರನ್ನ ಮಾಡಿ. ಯಾವುದೋ ಇದು ವ್ಯಾಲೆಂಟೈನ್ಸ್ ಡೇ ಅಂತ ಏನಿದು, ಯಾವ ಸಾಧನೆಗಿದು ಇವತ್ತು? ತಂದೆ ತಾಯಿ ನಿಮ್ಮಗಳನ್ನ ಕನಸು ಕಟ್ಕೊಂಡಿರ್ತಾರೆ, ನಿಮ್ಮ ಜೀವನಕ್ಕೋಸ್ಕರ ಹೋರಾಡಿರ್ತಾರೆ. ಅವ್ರಿಗೆ ಮೋಸ ಮಾಡಿ ಹೋಗ್ತೀರಾ ನನ್ನ ಅಕ್ಕ ತಂಗಿಯರು, ಅವ್ರಿಗೆ ಮೋಸ ಮಾಡ್ತೀರಾ ನನ್ನ ಅಣ್ಣ ತಮ್ಮದಿ. ಪ್ರೀತಿ ಮಾಡಿ ಕೈ ಬಿಡಬಾರ್ದು. ಅವ್ನು ಬಡವನೋ ಶ್ರೀಮಂತ, ಕಪ್ಪುಗಿದನೋ ಬೆಳ್ಳಗಿದನೋ ಅದನ್ನೆಲ್ಲ ನೋಡಬಾರ್ದು. ಪ್ರೀತಿ ಮಾಡಿದ್ಮೇಲೆ ಹೃದಯಕ್ಕೆ ಅಟ್ಯಾಚ್ ಆಗಿ ಪ್ರೀತಿ ಮಾಡಿ. ಯಾವುದೇ ಒಂದು ದುಡ್ಡು, ಐಶ್ವರ್ಯ, ಅಂತಸ್ತಿಗೋಸ್ಕರ ಪ್ರೀತಿ ಮಾಡಿ ಸ್ನೇಹಿತರೆ. ಪ್ರೀತಿ ಮಾಡಿದರೆ ಹೃದಯಕ್ಕೆ ಕಚ್ಚಬೇಕು, ಹೃದಯದಲ್ಲಿ ಹಿಡಿಬೇಕು ಅಂತ ಪ್ರೀತಿ ಮಾಡಿ. ಆದರೂ ನಮ್ಮ ಇಂಗ್ಲೀಷ್ನವರು ಮಾಡಿ ಹೋದಂಥದ್ದು ಇದು ಅನಿಸುತ್ತೆ. ಅಂಥದ್ದು ಬೇಡ ಸ್ನೇಹಿತರೆ. ನಮ್ಮ ಅಣ್ಣ ತಮ್ಮದಿರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ತಂತವ್ರನ್ನ ನಾವು ಹೆಚ್ಚಾಗಿ ನೆನೆಸಿ ಅವ್ರಿಗೆ ಈ ಥರ ಒಂದು ಚಿಕ್ಕ ಗೌರವ ಸಲ್ಲಿಸೋ ಕೆಲಸ ಆಗಬೇಕು. ಯಾವುದೋ ಒಂದು ಇದು ಕೆಲಸಕ್ಕೆ ಬಾರದೇ ಇದ್ದು ಮಾಡೋದಲ್ಲ. ಪ್ರೀತಿ ಅಂದರೆ ಅಮರ ಕಂಡು ಎಷ್ಟೋ ಜನ ಇತಿಹಾಸದಲ್ಲಿ ಉಳಿದಿದ್ದಾರೆ ಪ್ರೀತಿ ಮಾಡಿ. ಆಯ್ತಲ್ಲ, ನಮ್ಮ ಇಂಥವನ್ನ ನೆನೆಸ್ಕೊಳ್ಳೋಕ್ಕಿಂತ ನಮ್ಮ ದೇಶಕ್ಕೋಸ್ಕರ ನಮ್ಮ ಸರ್ವಸ್ವನೇ ತ್ಯಾಗ ಮಾಡಿದಂಥ ನಮ್ಮ ಅಣ್ಣ ತಮ್ಮದಿರು ನೆನೆಸ್ಕೋಬೇಕು. ಅವ್ರ ಪ್ರಾಣ ಹೋಗ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿರಲ್ಲ. ನಮ್ಮ ದೇಶಕ್ಕೆ ನಾವು ಕಾಪಾಡೋಕ್ಕಾಗಲಿಲ್ವಲ್ಲೋ, ಮತ್ತೊಂದು ಆಗಲಿಲ್ವಲ್ಲೋ ಅಂತ ಹೋರಾಡಿರ್ತಾರೆ. ಅಂಥವರಿಗೆ ಸಮರ್ಪಣೆಯಾಗಿ ಗೌರವಾರ್ಥವಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ವಂದೇ ಮಾತರಂ, ಜೈ ಸಂಗೊಳ್ಳಿ ರಾಯಣ್ಣ.